Hi, hello. Welcome back to again your YouTube classes. So today in this class we learn about the continuation part of the active and passive voices. Active and passive voice ನಾವು ನೋಡ್ತಾ ಹೋಗೋಣ. ಸೊ ನಿಮ್ಮ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಏನಪ್ಪಾ ಅಂದ್ರೆ ನಾನು ನಿಮಗೆ ಆಕ್ಟಿವ್ ಮತ್ತು ಪ್ಯಾಸಿವ್ ಅನ್ನು ಹೇಗೆ ಮಾಡ್ಬೇಕಂತ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಅಪ್ ಟು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ವರೆಗೂ ನಿಮಗೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ನ ಹೇಳಿಕೊಟ್ಟಿನಿ. ಬಟ್ ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ನಾನು ಅನದರ್ ಒನ್ ಟೈಪ್ ಆಫ್ ಸೆಂಟೆನ್ಸ್, ಬಟ್ ಅದು ಕೂಡ ಇಂಟ್ರಾಗೇಟಿವ್ನೇ. ಬಟ್ ಇಂಟ್ರಾಗೇಟಿವ್ ನಾವು ಎಸ್ ಆರ್ ನೋ ಟೈಪ್ ಅನ್ನ ಅಷ್ಟೇ ಮಾತಾಡೇವಿ. ಏನ್ರಿ ಎಸ್ ಆರ್ ನೋ ಟೈಪ್ ಅಂದ್ರೆ ಇಟ್ ಮೀನ್ಸ್ ವಿ ಗಾಟ್ ದಿ ಆನ್ಸರ್ ಬೈ ಬ್ಯಾಕ್ ಎಸ್ ಆರ್ ನೋ. ಅದು ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬಿಂದ ಅಷ್ಟೇ ಸ್ಟಾರ್ಟ್ ಆಗ್ತೈತೆ, ಹೆಲ್ಪಿಂಗ್ ವರ್ಬಿಂದ. ಹೌದಾ? ಇವತ್ತೇನಪ್ಪ ಅಂದ್ರೆ ಬಿಗಿನ್ಸ್ ವಿತ್, ನೋಡಿ ದ ಕ್ವಶನ್ಸ್ ಬಿಗಿನ್ಸ್ ವಿತ್ WH ವರ್ಡ್ಸ್. ಹೌದಾ? ನಿಮ್ಗೆಲ್ಲ ಗೊತ್ತೈತೆ WH ವರ್ಡ್ಸ್ ಯಾವಪ್ಪ ಅಂದ್ರೆ. ಹೌದಾ? ವೆನ್, ವೇರ್, ವಾಟ್, ಹೌ, ಹೌ ಮಚ್, ಹೌ ಲಾಂಗ್. ಸೊ ಈ ಒಂದು WH ವರ್ಡ್ಸ್ ಗಳು ಸೆಂಟೆನ್ಸ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಬಂದಾಗ ಆ ಒಂದು ಸೆಂಟೆನ್ಸ್ ಗಳನ್ನ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಹೇಗೆ ಮಾಡೋದು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ನೋಡ್ತಾ ಹೋಗೋಣ. ಓಕೆ, ಹೌದ್ರಿ? ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ WH ವರ್ಡ್ಸ್ ಇಂದ ಸ್ಟಾರ್ಟ್ ಆಗುವಂತ ಸೆಂಟೆನ್ಸ್ ಗಳನ್ನ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ತಾ ಹೋಗೋಣ. ಇದು ಸ್ವಲ್ಪ ಕಿಟ್ಲತೆ ಐತಿ, ಅಂದ್ರೆ ಬಹಳ ಡಿಫಿಕಲ್ಟ್ ಆಗ್ತಾ ಬರ್ತೈತಿ. ಯಾಕಂತಂದ್ರೆ ನಾವು ಪ್ರೀವಿಯಸ್ ಬರೇ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಪಾಸಿಟಿವ್, ಇಂಟ್ರಾಗೇಟಿವ್ ನೆಗೆಟಿವ್ ನೋಡ್ತಾ ಇದ್ದೇವೆ. ಇವಾಗ ಏನು ಅಪ್ಕಮಿಂಗ್ ಕ್ಲಾಸಸ್ ಬರ್ತಾವಲ್ಲ ಆಕ್ಟಿವ್ ಪ್ಯಾಸಿವ್, ಅದು ಸ್ವಲ್ಪ ಏನಪ್ಪ ಅಡ್ವಾನ್ಸ್ ಲೆವೆಲ್ ಟಾಪಿಕ್ ಆಗುತ್ತೆ. ನೀವು ಗೊತ್ತಾಗಬೇಕಂದ್ರೆ ಟೆನ್ಸ್ ಮಸ್ಟ್ ಅಂಡ್ ಶುಡ್ ಗೊತ್ತಿರಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆನಾ? ಹಾಗಾದ್ರೆ ಈ ಒಂದು ಸೆಂಟೆನ್ಸ್ ನಾವು ಚೇಂಜ್ ಮಾಡ್ಬೇಕಂದ್ರೆ ಈ ಫಾರ್ಮಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಈ ಫಾರ್ಮಲ್ ನಾವು ಕರೆಕ್ಟ್ ಆಗಿ ಗೊತ್ತಿದ್ರೆ ಈ ಸೆಂಟೆನ್ಸ್ ಗಳು ಈಸಿಯಾಗಿ ಚೇಂಜ್ ಮಾಡಬಹುದು. ಹಾಗಾದ್ರೆ ನೋಡಿ ತಗೋಣ ಏನಂತ ಫಾರ್ಮುಲಾ. ನೋಡ್ರಿ WH ವರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ. ಹೌದಾ? ಕರೆಕ್ಟ್ ಆಗಿ ಕಳ್ಸೋಬೇಕಾ? ನೋಡ್ರಿ WH ವರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಡ್ ಬರೆಯೋಣ. ಆ ನಂತರ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಮೀನ್ಸ್ ಏನಪ್ಪಾ ಅಂದ್ರೆ ಆಬ್ಜೆಕ್ಟ್ ಅಂತ ಆಗುತ್ತೆ. ಹೌದಾ? ಅಂದ್ರೆ ಆಕ್ಟಿವ್ ವಾಯ್ಸ್ ನ ಆಬ್ಜೆಕ್ಟ್ ನಾವು ಸಬ್ಜೆಕ್ಟ್ ಮಾಡ್ಕೋತೀವಿ, ನಿಮ್ಗೆಲ್ಲ ಗೊತ್ತೈತಿ. ನೆಕ್ಸ್ಟ್ ನೋಡ್ರಿ ಆ ನಂತರ B3, ಆ ನಂತರ ಬಾಯ್, ಆ ನಂತರ ಆಬ್ಜೆಕ್ಟ್ ಅಥವಾ ನಾವು ಏಜೆಂಟ್ ಅಂತ ಹೇಳ್ಬೋದು. ಓಕೆನಾ? ಬಾಯ್ ಆದ ನಂತರ ಬರ್ತೈತಿ. ಹಾಗಾದ್ರೆ ನೋಡಿ ತಗೊಂಡು ಸೆಂಟೆನ್ಸ್ ನೋಡ್ರಿ. ಸೊ ಇಲ್ಲಿ ನಾನು ನಿಮಗೊಂದು ಸೆಂಟೆನ್ಸ್ ಅನ್ನು ಬರ್ತೀನಿ, ನೋಡ್ರಿ ಏನಿದೆ ಅಂತೇಳಿ. ನೋಡ್ರಿ, ವೈ ಹ್ಯಾವ್ ಯು ಬ್ರೋಕನ್ ದ ವಿಂಡೋ. ಏನ್ರಿ? ವೈ ಹ್ಯಾವ್ ಯು ಬ್ರೋಕನ್ ದ ವಿಂಡೋ. ಈಗ ಅದನ್ನ ಸೆಂಟೆನ್ಸ್ ಅನ್ನು ಪ್ಯಾಸಿವ್ ಮಾಡ್ತಾ ಬರೋಣ. ಹೇಗಾಗುತ್ತೆ? ಬಹಳ ಸಿಂಪಲ್. ನೋಡ್ರಿ WH ವರ್ಡ್ ಇಂದ ಸ್ಟಾರ್ಟ್ ಆಗಬೇಕು. ಹೌದಾ? WH ವರ್ಡ್ ಇಂದ ಪ್ರೀವಿಯಸ್ ನೋಡ್ರಿ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಮಾಡ್ತಿದ್ದೇವೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇವಾಗ WH ವರ್ಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಸಿಂಪಲ್, ಏನ್ ಡಿಫಿಕಲ್ಟ್ ಇಲ್ಲ. ಕರೆಕ್ಟ್ ಆಗಿ ನೋಡ್ಕೋಬೇಕು ಅಷ್ಟೇ, ಏನ್ ಬಾಳ್ ದೊಡ್ಡದಲ್ಲ. ಹಾಗ ನೋಡ್ತಗೋಣ. WH ವರ್ಡ್ ಏನಿತ್ತು ನೋಡ್ರಿ ವಾಯ್ ಐತಿ. ಹಾಗಾದ್ರೆ ಸೆಂಟೆನ್ಸ್ ವಾಯ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ವಾಯ್ ಸ್ಟಾರ್ಟ್ ಆಯ್ತು ಸರ್. ಹಾಗಾದ್ರೆ WH ವರ್ಡ್ ಸರ್ ತಗೊಂಡೇವಿ, ವಾಯ್ ಇತ್ತು ತಗೊಂಡೇವಿ. ನೆಕ್ಸ್ಟ್ ಏನ್ ಸರ್? ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಸರ್ ಹೆಲ್ಪಿಂಗ್ ವರ್ಬ್ ಯಾವ್ದು ತಗೋಬೇಕು ನಿಮ್ಗೆ ಹೇಳಿಕೊಟ್ಟಿನ ನಾ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ. ಹೌದಾ? ಏನಾಗ್ಬೇಕು ನೋಡ್ರಿ, ಇಲ್ಲಿ ಏನೈತಿ ದ ವಿಂಡೋ ಅಂತ ಐತಿ. ಹೌದಾ? ಹಾಗಾದ್ರೆ ಇದಕ್ಕೆ ಸೂಟ್ ಆಗುವಂತ ಹೆಲ್ಪಿಂಗ್ ವರ್ಬ್ ನಾವು ತಗೋಬೇಕು. ಹಾಗಾದ್ರೆ ಸರ್ ಈ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಐತಿ ನೋಡ್ರಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಐತಿ. ಓಕೆನಾ? ಅಂದ್ರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಿಮಗ್ ನಾ ಅದಕ್ಕೆ ಹೇಳಕತ್ತೀನಿ. ಟೆನ್ಸ್ ಬರ್ಲ ಅಂತಂದ್ರೆ ಆಕ್ಟಿವ್ ಪ್ಯಾಸಿವ್ ಬರೋದಿಲ್ಲ. ಅದಕ್ಕೆ ನೀವು ಮೊದಲ ಟೆನ್ಸ್ ನೋಡ್ರಿ, ಇಲ್ಲಾಂದ್ರೆ ಆಕ್ಟಿವ್ ಪ್ಯಾಸಿವ್ ಮಾಡಕ್ ಸಾಧ್ಯ ಇಲ್ಲ. ಇದು ನೋಡ್ರಿ ಸೆಂಟೆನ್ಸ್ ಏನಪ್ಪಾ ಅಂದ್ರೆ ಹ್ಯಾವ್, ಹ್ಯಾಸ್ ಪ್ಲಸ್ V3 ಇದ್ರೆ ಏನಪ್ಪಾ ಅಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಅರ್ಥ. ಹಾಗಾದ್ರೆ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಹೇಗೆ ಮಾಡ್ಬೇಕಂತ ನಿಮ್ಗೆ ಹೇಳಿಕೊಟ್ಟಿನಿ ನಾನು. ಹೌದಾ? ಆ ವಿಡಿಯೋ ನೀವು ಚೆನ್ನಾಗಿ ನೋಡಿದ್ರೆ ಈ ಸೆಂಟೆನ್ಸ್ ಈಸಿಯಾಗಿ ಆಟೋಮೆಟಿಕ್ಲಿ ಚೇಂಜ್ ಮಾಡ್ತಾ ಬರ್ತೀರಿ. ಹೌದಾ? ಯಾಕಂದ್ರೆ ನೀವೇನ್ ಮಾಡಕತ್ತೀರಿ, ವಿಡಿಯೋಗಳನ್ನ 1 by 1 ನೋಡ್ತಾ ಇಲ್ಲ. ಹೌದಾ? ರ್ಯಾಂಡಮ್ ಆಗಿ ವಿಡಿಯೋ ನೋಡಕತ್ತೀರಿ, ಆಗೊಂದು ಈಗೊಂದು ಎಲ್ಲೋ ನೋಡ್ತೀರಿ, 10 ನಿಮಿಷ ಬಿಟ್ಟು ಹೋಗ್ತೀರಿ. ಹಂಗಾಗಿ ಅರ್ಥ ಆಗಲ್ಲ. ಯಾಕಂತಂದ್ರೆ ನಾನು ಕೂಡ ನಿಮಗೆ ಕ್ಲಾಸ್ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ, ನಾವು ಸಾಕಷ್ಟು ಪ್ರಿಪೇರ್ ಆಗಿ ಹೌದಾ ಎಲ್ಲವನ್ನ ತಿಳ್ಕೊಂಡೆ ನಾವು ಕ್ಲಾಸ್ ಮಾಡ್ತಿರ್ತೀವಿ. ಹೌದಾ? ಸೊ ಅದಕ್ಕೇನಪ್ಪ ಅಂದ್ರೆ ನೀವು ಎಲ್ಲವನ್ನ ನನ್ನಂಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ಕರೆಕ್ಟ್ ಆಗಿ 1 by 1 ಕ್ಲಾಸಸ್ ಅನ್ನ ಕೇಳ್ರಿ. ಡೆಫಿನೆಟ್ಲಿ ನಿಮಗೆ ಒಂದು ಚಾಲೆಂಜ್ ಮಾಡ್ತೀನಿ, ಕೇಳ್ರಿ. ಸಿಂಪಲ್ ಪ್ರೆಸೆಂಟ್ ಇಂದ ನೀವು ಆಕ್ಟಿವ್ ಪ್ಯಾಸಿವ್ ನನ್ನ ವಿಡಿಯೋಗಳನ್ನ ಅದಾವ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಬನ್ರಿ. ಆ 8 to 10 ಅಲ್ಲಿ ಆಕ್ಟಿವ್ ಪ್ಯಾಸಿವ್ ಫಸ್ಟ್ ನೋಡ್ರಿ. ಅವಾಗ ಏನಾಗುತ್ತಾ ಈ ಅಡ್ವಾನ್ಸ್ ಲೆವೆಲ್ ಆಕ್ಟಿವ್ ಪ್ಯಾಸಿವ್ ಆಟೋಮೆಟಿಕ್ಲಿ ನಿಮ್ಗೆ ಬರುತ್ತೆ. ಯಾಕಂದ್ರೆ ಅದು ಮೈಂಡ್ ಅಲ್ಲಿ ಆಲ್ರೆಡಿ ಸೆಟ್ ಆಗಿರ್ತೈತಿ. ಇಲ್ಲಿ ಏನು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ನೋಡ್ಬೇಕು. ಇಲ್ಲಿ ಏನು ಸ್ವಲ್ಪ ಚೇಂಜ್ ಆಗ್ತದೆ ನೋಡ್ರಿ, ಜಸ್ಟ್ ಓನ್ಲಿ WH ವರ್ಡ್ ಅಷ್ಟೇ ಚೇಂಜ್ ಆಗ್ತಾ ಇದೆ. ಇಲ್ಲಿ ಏನು ಸ್ವಲ್ಪ ಚೇಂಜ್ ಆಗುತ್ತೆ ಅಂದ್ರೆ WH ವರ್ಡ್ ಅಷ್ಟೇ. ಪ್ರೀವಿಯಸ್ ಈ ಫಾರ್ಮಲ್ ನಾವು ಕಲ್ತೇವಿ. ಹೌದಾ? ನೋಡ್ರಿ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, V3 ಬಾಯ್ ಪ್ಲಸ್ ಏನಪ್ಪಾ ಅಂದ್ರೆ ಆಬ್ಜೆಕ್ಟ್ ನಾವು ಆಲ್ರೆಡಿ ಗೊತ್ತೈತಿ. ಜಸ್ಟ್ WH ವರ್ಡ್ ಅಷ್ಟೇ ಇಲ್ಲಿ ಎಕ್ಸ್ಟ್ರಾ ಆಗ್ತಾ ಇದೆ ಅಷ್ಟೇ, ಏನ್ ದೊಡ್ಡದಲ್ಲ. ಅದೆಲ್ಲ ಕಾನ್ಸೆಪ್ಟ್ ಗೊತ್ತಾಗಬೇಕಂದ್ರ ನಾವು 1 by 1 ಕಲಿಲೇಬೇಕಾಗುತ್ತೆ. ಓಕೆ, ಹಾಗಾದ್ರೆ ನೋಡ್ರಿ WH ವರ್ಡ್ ಇಂದ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಸರ್ ಹ್ಯಾಸ್ ಯಾಕೆ ತಗೊಂಡ್ರಿ ಅಂತ ನೀವು ಪ್ರಶ್ನೆ ಮಾಡಬಹುದು. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ವಾಕ್ಯ ಬಂದಾಗ ನಾವು ಹ್ಯಾವ್, ಹ್ಯಾಸ್ ಪ್ಲಸ್ V3 ತಗೋತಾ ಇದ್ದೇವೆ.
ಹೌದಲ್ವಾ? ಸೊ ಅದಕ್ಕೆ ಏನಪ್ಪ ಅಂದ್ರೆ ಹ್ಯಾಸ್ ಯಾಕೆ ಬಂತು ಅಂದ್ರೆ ಇಲ್ಲಿ ಆಬ್ಜೆಕ್ಟ್ ಏನಪ್ಪ ಅಂದ್ರೆ ವಿಂಡೋ ಐತಿ. ವಿಂಡೋ ಅಂದ್ರೆ ಇಟ್ ಆಗುತ್ತೆ, ಹಾಗಾಗಿ ಏನಪ್ಪ ಅಂದ್ರೆ ಹ್ಯಾಸ್ ಬರ್ತೈತಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಬಂದಾಗ ನಾವು ಹ್ಯಾಸ್ ತಗೋತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಹಾಗಾಗಿ ದ ವಿಂಡೋ ಆದಾಗ ಏನಾಗುತ್ತೆ ಹ್ಯಾಸ್ ಬರ್ತೈತಿ. ಹಾಗಾದ್ರೆ ವೈ ಹ್ಯಾಸ್, ನೆಕ್ಸ್ಟ್ ನೋಡ್ರಿ ಹೆಲ್ಪಿಂಗ್ ವರ್ಬ್ ಕ್ಲೋಸ್ ಆಯ್ತು, WH ಬರ್ದೇವಿ. ನೆಕ್ಸ್ಟ್ ಸಬ್ಜೆಕ್ಟ್ ಅಂದ್ರೆ ಆಬ್ಜೆಕ್ಟ್ ಆಫ್ ಆಕ್ಟಿವ್ ವಾಯ್ಸ್ ಅಂತ ಆಗುತ್ತೆ. ಅಂದ್ರೆ ಈ ಸೆಂಟೆನ್ಸ್ ನಮಗೆ ಆಕ್ಟಿವ್ ವಾಯ್ಸ್, ಈ ಆಕ್ಟಿವ್ ವಾಯ್ಸ್ ಸೆಂಟೆನ್ಸಿನ ಆಬ್ಜೆಕ್ಟ್ ನಮಗೆ ಏನಪ್ಪಾ ಅಂತಂದ್ರೆ ಸಬ್ಜೆಕ್ಟ್ ಆಗುತ್ತೆ ಯಾವಾಗ ಪ್ಯಾಸಿವ್ ಮಾಡುವಾಗ. ಅದನ್ನ ನಾವು ಮರಿಬಾರ್ದು. ಹಾಗಾದ್ರೆ ನೋಡಿ ಏನಾಗುತ್ತೆ ವೈ ತಗೊಂಡ್ವಿ, ಹೆಲ್ಪಿಂಗ್ ವರ್ಬ್ ನೆಕ್ಸ್ಟ್ ಹ್ಯಾಸ್ ತಗೊಂಡ್ವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಆಬ್ಜೆಕ್ಟ್ ಬೇಕಾದ್ರೆ ನಮ್ಗೆ ಸಬ್ಜೆಕ್ಟ್ ಆಯ್ತು, ದ ವಿಂಡೋ ಆಯ್ತು. ನೆಕ್ಸ್ಟ್ ಏನಾಗಬೇಕು, ಹಾಗಾದ್ರೆ ಪ್ಯಾಸಿವ್ ಮಾಡುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಿಮಗ ಫಾರ್ಮುಲಾ ಹೇಳಿಕೊಟ್ಟಿದ್ದ. ಏನಿತ್ತು ನೆನಪಿದೆನಾ? ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬಿನ್ ಆರ್ ಹ್ಯಾಸ್ ಬಿನ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್. ಈ ಫಾರ್ಮುಲಾ ಗೊತ್ತಿತ್ತಂದ್ರ ಇಲ್ಲಿ ಕರೆಕ್ಟ್ ನೀವು ಅಪ್ಲೈ ಮಾಡ್ತಾ ಬರ್ತೀರಿ. ಹೌದಾ? ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಬೀನ್ ಬರ್ಲೇಬೇಕು. ಯಾಕೆ ಬೀನ್ ಬತ್ತು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾನು ಪ್ಯಾಸಿವ್ ಸೆಂಟೆನ್ಸ್ ಮಾಡಿ ಕೊಟ್ಟಿನಿ. ಅದು ನೋಡ್ರಿ ಗೊತ್ತಾಗತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಅದಕ್ಕೆ ಹೇಳ್ಕತ್ತೀನಿ ವಿಡಿಯೋನ 1 by 1 ನೋಡ್ತಾ ಬನ್ರಿ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಗ್ರಾಮರ್ ಹಾಗೈತೆ ಅದು, ಓಕೆನಾ? ಹಾಗಾದ್ರೆ ನೋಡ್ರಿ ವೈ ಹ್ಯಾಸ್ ದ ವಿಂಡೋ ಬೀನ್ ಬ್ರೋಕನ್. ಬ್ರೋಕನ್ ಯಾವಬೇಕಲ್ಲ, ಏನಾಗ್ಬೇಕ್ರಿ? ಬ್ರೋಕನ್. ಆಲ್ವೇಸ್ ವಿ ಟೇಕ್ V3 ಇನ್ ಪ್ಯಾಸಿವ್. ನೆಕ್ಸ್ಟ್ ಬಾಯ್ ಯಾರದ ನೋಡ್ರಿ ಯು ಐತಿ, ಹಾಗಾದ್ರೆ ಯು ಆಗುತ್ತೆ. ಇವು ಏನ್ ಚೇಂಜ್ ಆಗುತ್ತೋ ಅಂತ ಇಲ್ಲಿ ಬರ್ದಿನ ಬೇಕಾದ್ರೆ ನೋಡ್ಕೋಬಹುದು, ಓಕೆನಾ? ಸರಿ, ಈಗ ಒಂದು ಸೆಂಟೆನ್ಸ್ ಆಲ್ರೆಡಿ ಚೇಂಜ್ ಮಾಡಿದ್ದೆ, ಇನ್ನೊಂದು ಸೆಂಟೆನ್ಸ್ ನಿಮ್ ಮುಂದೆ ನಾನು ಚೇಂಜ್ ಮಾಡ್ತಾ ಬರ್ತೀನಿ. ಏನಿದೆ ನೋಡ್ರಿ, ವೈ ಡೂ ಯು, ನೋಡಿ ವೈ ಡೂ ಯು ರೈಟ್ ಅ ಲೆಟರ್ ಕ್ವಶನ್ ಮಾರ್ಕ್. ಹಾಗಾದ್ರ ಫಸ್ಟ್ ನಾವು ಕೊಟ್ಟಂತ ಸೆಂಟೆನ್ಸ್ ಅನ್ನ ಯಾವ ಟೆನ್ಸ್ ಅಲ್ಲಿ ಐತೆ ನೋಡ್ಕೋಬೇಕ್ರಿ. ಹಾಗಾದ್ರೆ ಡೂ ಮತ್ತು ಡಸ್ ಅನ್ನ ಯಾವ ಟೆನ್ಸ್ ಅಲ್ಲಿ ನಾವು ಬಳಸ್ತಾ ಬರ್ತೇವೆ ಹೇಳ್ರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತಾ ಬರ್ತೇವೆ. ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾನು ಆಕ್ಟಿವ್ ಪ್ಯಾಸಿವ್ ಮಾಡಿ ಕೊಟ್ಟಿನಿ, ಆ ವಿಡಿಯೋ ಐತಿ, ಅದು ನೀವು ನೋಡಿದ್ರ ನೀವೇ ಇದನ್ನ ಚೇಂಜ್ ಮಾಡ್ತಾ ಬರ್ತೀರಿ ಆಟೋಮೆಟಿಕ್ಲಿ. ಹಾಗಾದ್ರೆ ನೋಡ್ತಾ ಹೋಗೋಣ ಹೆಂಗ್ ಚೇಂಜ್ ಮಾಡ್ಬೇಕು. ಸರ್ ಸ್ಟಾರ್ಟ್ ವಿತ್ WH ವರ್ಡ್ಸ್ ಇಂದ. ಹಾಗಾದ್ರೆ ನೋಡ್ತಾ ಹೋಗೋಣ WH ವರ್ಡ್ ಏನೈತಿ ನೋಡ್ರಿ, WH ವರ್ಡ್ ಏನೈತಿ? ವಾಯ್ ಐತಿ. ಹಾಗಾದ್ರೆ ವಾಯ್ ಬರೋಣ. ಓಕೆ ಡನ್, ವಾಯ್ ಬರ್ದ್ ಬಿಟ್ಟೆ. ಸರ್ ನೆಕ್ಸ್ಟ್ ಏನಾಗಬೇಕು? ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗ್ಬೇಕು. ಈಗ ಹೆಲ್ಪಿಂಗ್ ವರ್ಬ್ ತಗೋಬೇಕಂತಂದ್ರೆ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು ಏನೈತಿ ಇಲ್ಲಿ ಕೊಟ್ಟಂತ ಸೆಂಟೆನ್ಸ್ ನ ಆಬ್ಜೆಕ್ಟ್. ಹೌದಾ? ಕೊಟ್ಟಂತ ಸೆಂಟೆನ್ಸ್ ನ ಆಬ್ಜೆಕ್ಟ್ ಮೇಲೆ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ನ ತಗೋಬೇಕಾಗುತ್ತೆ. ಹಾಗಾದ್ರೆ ಆ ಲೆಟರ್ ಐತಿ ಇಟ್ ಅಂತ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ಮಾಡ್ತೇವೆ? ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಮುಂದೆ ಈಸ್ ಬಳಸ್ತೇವೆ, ಹೌದಲ್ಲ? ಪ್ಯಾಸಿವ್ ಮಾಡುವಾಗ ಅದ್ ನೆನಪಿರ್ಲಿ. ಮತ್ ಟೆನ್ಸ್ ಅಲ್ಲಿ ಡಸ್ ಬಳಸ್ತೇವೆ. ಅದೇ ಸೆಂಟೆನ್ಸ್ ಆಕ್ಟಿವ್ ಪ್ಯಾಸಿವ್ ಮಾಡ್ಬೇಕಂದ್ರೆ ಈಸ್ ಬಳಸ್ತೇವೆ. ಅದ್ ನೆನ್ಪಿಡ್ ಹೋಗ್ಬೇಕು. ಹಾಗಾದ್ರೆ ನೋಡ್ರಿ ವೈ ಈಸ್, ಹೌದಾ? ವೈ ಈಸ್. ನೆಕ್ಸ್ಟ್ ಏನಾಗ್ಬೇಕ್ರಿ? ಕ್ಲೋಸ್ ಆಯ್ತು ಹೆಲ್ಪಿಂಗ್ ವರ್ಬ್. ನೆಕ್ಸ್ಟ್ ಸಬ್ಜೆಕ್ಟ್ ಅಂದ್ರೆ ಆಬ್ಜೆಕ್ಟ್ ಬಿಕೇಮ್ ಸಬ್ಜೆಕ್ಟ್ ಆಗುತ್ತೆ. ಈ ಸಬ್ಜೆಕ್ಟ್ ಆಬ್ಜೆಕ್ಟ್ ನಾವು ಸಬ್ಜೆಕ್ಟ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಏನಾಗುತ್ತೆ? ವೈ ಈಸ್ ಅ ಲೆಟರ್. ಹೌದಾ? ವೈ ಈಸ್ ಅ ಲೆಟರ್ ಆಗ್ಬೇಕು ನೋಡ್ರಿ. ಹೌದಾ? ವೈ ಈಸ್ ಅ ಲೆಟರ್. ನೆಕ್ಸ್ಟ್ ಏನಾಯ್ತು ನೋಡ್ರಿ? ಸಬ್ಜೆಕ್ಟ್ ನಮ್ಗೆ ಕ್ಲೋಸ್ ಆಯ್ತು. ನೆಕ್ಸ್ಟ್ V3 ಏನೈತಿ ನೋಡ್ರಿ? ಕೊಟ್ಟಂತದ್ದು ರೈಟ್ ಐತಿ. ರೈಟ್ ಬಿಕಮ್ ಏನಾಗಬೇಕು? ರಿಟರ್ನ್. ಹಾಗಾದ್ರೆ ರಿಟರ್ನ್ ಮಾಡೋಣ, V3 ಮಾಡೋಣ, ರಿಟರ್ನ್. ನೆಕ್ಸ್ಟ್ ಏನೈತಿ ನೋಡ್ರಿ? ಬಾಯ್ ತಗೊಂಡು ನೆಕ್ಸ್ಟ್ ಏನಾಗ್ಬೇಕ್ರಿ? ಯಾರದಾರ? ಯು ಐತಿ. ಹಾಗಾದ್ರೆ ಯು ಬರ್ತೈತಿ. ಯು ಬಂದಾಗ ಏನಾಗ್ಬೇಕ್ರಿ? ಯು ಬರ್ತೈತಿ. ಹಾಗಾದ್ರೆ ಯು. ಹಾಗಾದ್ರೆ ಸೆಂಟೆನ್ಸ್ ಇಂಟ್ರಾಗೇಟಿವ್ ಐತಿ, ಎಂಡ್ ವಿತ್ ಕ್ವಶನ್ ಮಾರ್ಕ್. ಇಷ್ಟ ಐತಿ ನೋಡಿ, ಹೌದಾ? ಇಟ್ಸ್ ವೆರಿ ಸಿಂಪಲ್, ಹೌದಾ? ಹಾಗಾದ್ರೆ ಇನ್ನೊಂದು ಬಿಡಿಸ್ತಾ ಹೋಗೋಣ, ಇದೊಂದು ಬಿಡಿಸ್ತಾ ಹೋಗೋಣ, ನಿಮ್ಗೆ ಗೊತ್ತಾಗುತ್ತೆ. ಏನೈತಿ ನೋಡ್ರಿ, ವೇರ್ ಡಿಡ್ ಹಿ ಪುಟ್ ದ ಥಿಂಗ್ಸ್ ಅಂತ ಇದೆ. ಹಾಗಾದ್ರ ಫಸ್ಟ್ ಕೊಟ್ಟಂತ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು ಯಾವ ಟೆನ್ಸ್ ಅಲ್ಲಿ ಐತಿ. ಹಾಗಾದ್ರೆ ನೋಡ್ರಿ ಡಿಡ್ ಎಲ್ಲಿ ಬಳಸ್ತೇವೆ ನೋಡ್ರಿ, ನಾವು ಡಿಡ್ ಎಲ್ಲಿ ಬಳಸ್ತೇವ್ರಿ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೇವೆ. ಹಾಗಾದ್ರೆ ಈ ಸೆಂಟೆನ್ಸ್ ನಾವು ಕರೆಕ್ಟ್ ಆಗಿ ಚೇಂಜ್ ಮಾಡಕ್ ಗೊತ್ತಾಗಬೇಕಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾನು ಆಕ್ಟಿವ್ ಪ್ಯಾಸಿವ್ ಮಾಡಿ ಕೊಟ್ಟಿನಿ, ಆ ವಿಡಿಯೋ ಐತಿ, ಅದನ್ನ ನೀವು ಕರೆಕ್ಟ್ ಆಗಿ ನೋಡಿದ್ರ ಗೊತ್ತಿದ್ರ ಇದು ಆಟೋಮೆಟಿಕ್ ನೀವೇ ಚೇಂಜ್ ಮಾಡ್ತೀರಿ. ಹಾಗಾದ್ರೆ ನೋಡ್ತಾ ಹೋಗೋಣ ಹೇಗಾಗುತ್ತೆ ನೋಡ್ರಿ. ಹಾಗಾದ್ರೆ ಸೆಂಟೆನ್ಸ್ ಸ್ಟಾರ್ಟ್ ವಿತ್ WH ವರ್ಡ್. ಏನಂತ WH ವರ್ಡ್ ಅಲ್ಲಿ? ಇಲ್ಲಿ ವಾಯ್ ಇಲ್ಲ, ವೇರ್ ಐತಿ. ಹಾಗಾರ ಸ್ಟಾರ್ಟ್ ಮಾಡ್ತಾ ಹೋಗೋಣ. ವೇರ್ ಅಂತ ನಾವು ಬರ್ಕೊಂಡೇವಿ, ಹೌದಾ? ವೇರ್. ನೆಕ್ಸ್ಟ್ ಏನಾಗಬೇಕು? ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಇದು ಮರಿಬಾರ್ದು, ಹೌದಾ? ಹಾಗಾದ್ರೆ ಸರ್ ಈಗ ಹೆಲ್ಪಿಂಗ್ ವರ್ಬ್ ಯಾವ್ದು ತಗೊಳ್ಳೋಣ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನೈತೆ ಆಬ್ಜೆಕ್ಟ್ ಫಸ್ಟ್ ನೋಡ್ಕೋಬೇಕ್ರಿ. ಏನೈತಿ ನೋಡ್ರಿ? ದ ಥಿಂಗ್ಸ್ ಅಂತ ಐತಿ. ಹಾಗಾದ್ರೆ ದ ಥಿಂಗ್ಸ್ ಇದ್ರೆ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಐತಿ. ಹಾಗಾದ್ರೆ ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಿಕೊಟ್ಟಿದ್ದೆ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡುವಾಗ ಏನಾಗಬೇಕು? ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವರ್ ಪ್ಲಸ್, ಹೌದಾ? ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್.
ಆ ರೂಲ್ಸ್ ಇಲ್ಲಿ ಅಪ್ಲೈ ಆಗುತ್ತೆ. ಹಾಗಾದ್ರೆ ವಾಸ್ ಆರ್ ವರ್ ಬಳಸ್ತೇವೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ಸರ್ ನಾವಿಲ್ಲಿ ವಾಸ್ ತಗೊಳ್ಳೋಣ ವರ್ ತಗೊಳ್ಳೋಣ, ನೋಡ್ರಿ ಇಟ್ ಇಸ್ ಸಿಂಗ್ಯುಲರ್ ಆರ್ ಪ್ಲೂರಲ್. ಏನೈತಿ, ಇಟ್ ಇಸ್ ನಾಟ್ ಸಿಂಗ್ಯುಲರ್, ಇಟ್ ಈಸ್ ಪ್ಲೂರಲ್. ಹಾಗಾದ್ರೆ ವರ್ ಬಳಸಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ ವೇರ್ ವರ್, ಹೌದಾ, ವೇರ್ ವರ್ ಮುಗೀತು. ಹೆಲ್ಪಿಂಗ್ ವರ್ಬ್ ಕ್ಲೋಸ್ ಆಯ್ತು, WHO ಕೂಡ ಕ್ಲೋಸ್ ಆಯ್ತು. ನೆಕ್ಸ್ಟ್ ಏನ್ರಿ, ಸಬ್ಜೆಕ್ಟ್ ಅಂದ್ರೆ ಕೊಟ್ಟಂತ ಸೆಂಟೆನ್ಸ್ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್. ಹಾಗಾದ್ರೆ ವೇರ್ ವರ್ ದ ಥಿಂಗ್ಸ್ ಬರೆಯೋಣ, ಹೌದಾ, ವೇರ್ ವರ್ ದ ಥಿಂಗ್ಸ್, ವೇರ್ ವರ್ ದ ಥಿಂಗ್ಸ್, ಹೌದಾ. ನೆಕ್ಸ್ಟ್ ಏನಾಗ್ಬೇಕ್ರಿ, V3, ಹೌದಾ, V3 ಏನೈತಿ, ಮೇನ್ ವರ್ಬ ಪುಟ್ ಐತಿ. ಹಾಗಾದ್ರೆ ಪುಟ್ ಪುಟ್ ಪುಟ್ಟೆ ಆಗುತ್ತೆ, ಕಟ್ ಕಟ್ ಕಟ್, ಸಿಟ್ ಸಿಟ್, ಹೌದಾ. ಏನಪ್ಪಾ ಅಂದ್ರೆ ಇವೆಲ್ಲವೂ ಕೂಡ ನೋಡ್ಕೋಬೇಕು, ಇವು ಸೇಮ್ ಇರ್ತೈತಿ. V3 ಕೂಡ ಪುಟ್ಟೆ. ಹಾಗಾದ್ರೆ ವೇರ್ ವರ್ ದ ಥಿಂಗ್ಸ್ ಪುಟ್, ಹೌದಾ, ವೇರ್ ವರ್ ದ ಥಿಂಗ್ಸ್ ಪುಟ್. ನೆಕ್ಸ್ಟ್ ಏನಾಗ್ಬೇಕ್ರಿ, ಬಾಯ್, ಹೌದಾ, ಬಾಯ್. ನೆಕ್ಸ್ಟ್ ಏನಾಗ್ಬೇಕು, ಯಾರದಾರ, ಹಿ ಐತಿ. ಹಾಗಾದ್ರೆ ಹಿಮ್ ಆಗುತ್ತೆ, ಹೌದಾ, ಹಿಮ್ ಆಗುತ್ತೆ. ಲಾಸ್ಟ್ಗೆ ಎಂಡ್ ವಿತ್ ಕ್ವಶನ್ ಮಾರ್ಕ್, ಹೌದಾ. ಏನು ಹಿ ಬಂದಾಗ ಹಿಮ್ ಆಗುತ್ತೆ, ಎಂಡ್ ವಿತ್ ಕ್ವಶನ್ ಮಾರ್ಕ್. ಓಕೆನಾ. ಸೊ ಹೀಗೇನಪ್ಪ ಅಂತಂದ್ರೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ WH ವರ್ಡ್ಸ್ ಇಂದ ಸ್ಟಾರ್ಟ್ ಆಗುವಂತ, ಅಂದ್ರೆ ಕ್ವಶನ್ಸ್ ಬಿಗಿನ್ಸ್ ವಿತ್ WH ವರ್ಡ್ ಇಂದ ಸ್ಟಾರ್ಟ್ ಆಗುವಂತ ಸೆಂಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾನಿಲ್ಲಿ 3 ವಾಕ್ಯಗಳನ್ನ ಬಿಡಿಸಿಕೊಟ್ಟೇನಿ. ನಿಮಗೆ ನಾನು 2 ವಾಕ್ಯಗಳನ್ನ ಇಲ್ಲಿ ಬರೀತೀನಿ, ಅದನ್ನ ನೀವು ಚೇಂಜ್ ಮಾಡಿ ನನಗ ಕಮೆಂಟ್ ಮಾಡ್ತಾ ಬರ್ಬೇಕು. ಓಕೆನಾ. ಓಕೆ, ಹಾಗಾದ್ರೆ ನೋಡಿ ತಗೊಂಡ ಸೆಂಟೆನ್ಸ್. ಓಕೆ, ಸೊ ನೋಡ್ರಿ ಇವು 2 ಸೆಂಟೆನ್ಸ್ ಏನಪ್ಪ, ನೀವು ನನಗ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಿ ಕೆಳಗಡೆ ಕಮೆಂಟ್ ಮಾಡ್ರಿ, ನಾನು ನೋಡ್ತಾ ಬರ್ತೀನಿ. ಓಕೆನಾ. ಈಸಿ ಐತಿ, ಏನ್ ದೊಡ್ಡದಲ್ಲ. ನೋಡ್ರಿ ವಿಲ್ ಐತಿ, ಇಲ್ಲಿ ಡಿಡ್ ಐತಿ. ಫಸ್ಟ್ ಕೊಟ್ಟಂತದ ಯಾವ ಟೆನ್ಸ್ ಐತಿ ಫಸ್ಟ್ ನೋಡ್ಕೊಡ್ರಿ, ಅದ್ರ ಪ್ರಕಾರ ರೂಲ್ಸ್ ಅನ್ನ ಅಪ್ಲೈ ಮಾಡ್ತಾ ಬರ್ರಿ. ನೋಡ್ರಿ ವಿಲ್ ಏನಾಗುತ್ತೆ, ಫ್ಯೂಚರ್ ಆಗುತ್ತೆ, ಸಿಂಪಲ್ ಫ್ಯೂಚರ್. ನೋಡಿ ಡಿಡ್ ಅಪ್ ಅಂದ್ರೆ ಸಿಂಪಲ್ ಪಾಸ್ಟ್ ಆಗ್ತೈತಿ, ಹೌದಾ. ಆ ರೂಲ್ಸ್ ಏನಂತ ಫಸ್ಟ್ ನೋಡ್ಕೊಡ್ರಿ, ಯಾವ್ದು ಆಬ್ಜೆಕ್ಟ್ ಯಾವ್ದು ಸಬ್ಜೆಕ್ಟ್ ಕರೆಕ್ಟ್ ಆಗಿ ತಗೊಂಡೇನಪ್ಪ ಅಂದ್ರೆ ನನಗೆ 2 ಸೆಂಟೆನ್ಸ್ ಅನ್ನ ಏನ್ ಮಾಡ್ರಿ, ಚೇಂಜ್ ಮಾಡಿ ಕಮೆಂಟ್ ಮಾಡ್ರಿ. ಓಕೆನಾ, ನಾನು ನೋಡ್ತಾ ಬರ್ತೀನಿ. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಈಗ ನೆಕ್ಸ್ಟ್ ಅನದರ್ ಒನ್ ಟೈಪ್ ನಾವು ನೋಡ್ತಾ ಹೋಗೋಣ. ಓಕೆ ಓಕೆ, ನೋಡ್ರಿ ಇವಾಗ ಇದೇ WH ವರ್ಡ್ ಅಲ್ಲಿ ಸ್ಟಾರ್ಟ್ ಆಗುವಂತ ಒಂದು ಮೋಸ್ಟ್ ಡೇಂಜರ್ ಥಿಂಗ್ ಅದು ಯಾವ್ದಪ್ಪ ಅಂದ್ರೆ ಹೂ ಅಂತ ಹೇಳ್ತೇವೆ ನೋಡ್ರಿ, ಹೌದಾ. ಸೊ WH ವರ್ಡ್ ಅಲ್ಲಿ ಹೂ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಆಗಿ ಏನಪ್ಪ ಅಂದ್ರೆ ನಾವು ಇದನ್ನ ಚೇಂಜ್ ಮಾಡ್ತಾ ಬರ್ತೇವೆ. ವೆರಿ ಸಿಂಪಲ್. ಇಲ್ಲಿ ಏನಾಗುತ್ತೆ ಅಂದ್ರೆ ಬಾಯ್ ಹೂಮ್ ಅಂತ ಹಾಕೋಬೇಕು ಅಷ್ಟೇ. ಏನ್ರಿ, ಬಾಯ್ ಹೂಮ್. ಇಲ್ಲಿ ಮುಂದೆ ಬಾಯ್ ಎಸೆಂಟ್ ಬರಲ್ಲ. ಹೇಗಂತ ಹೇಳಿ ಸೆಂಟೆನ್ಸ್ ಗೊತ್ತಾಗ್ತೈತಿ. ಒಂದು ನೋಡ್ರಿ ನಿಮಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಲಿ. ನೋಡ್ರಿ ಈಗ ಹೂ ಬ್ರೋಕ್ ದಿಸ್ ಬ್ಯೂಟಿಫುಲ್ ಗ್ಲಾಸ್ ಅಂತ ಇದೆ, ಹೌದಾ. ನೋಡ್ರಿ ಹೂ ಬ್ರೋಕ್ ದಿಸ್ ಬ್ಯೂಟಿಫುಲ್ ಗ್ಲಾಸ್. ಹಾಗಾದ್ರೆ ಫಸ್ಟ್ ನೀವು ಕೊಟ್ಟಂತ ಸೆಂಟೆನ್ಸ್ ನೋಡ್ಕೋಬೇಕು ಯಾವ ಟೆನ್ಸ್ ಅಲ್ಲಿ ಇದೆ ಅಂತೇಳಿ. ಅದಕ್ಕೆ ಹೇಳ್ತೀನಿ ನಿಮಗೆ ಟೆನ್ಸ್ ಬರಲ್ಲ ಅಂದ್ರೆ ಏನೂ ಬರಲ್ಲ, ಅದಕ್ಕೆ ಹೇಳ್ತೀನಿ. ಹಾಗಾದ್ರೆ ನೋಡ್ರಿ V2 ಐತಿ, ಹೌದಾ, ಬ್ರೋಕ್. ಹಾಗಾದ್ರೆ ಏನ್ಬೇಕ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ ಅಂತ ಅರ್ಥ. ಹಾಗಾದ್ರೆ ಸೆಂಟೆನ್ಸ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಬಾಯ್ ಹೂಮ್ ಅಂತ ಹೇಳಿನಿ. ಹಾಗಾದ್ರೆ ನೋಡ್ರಿ ಬಾಯ್ ಹೂಮ್ ಇಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ವಾಸ್ ಬಂದೈತಿ. ವಾಸ್ ಯಾಕೆ ಬತ್ತು ಈಗ ನಾವು ಅದನ್ನ ಥಿಂಕ್ ಮಾಡ್ಬೇಕಾಗಿದೆ. ಹಾಗಾದ್ರೆ ಏನೈತಿ ನೋಡ್ರಿ, ಆಬ್ಜೆಕ್ಟ್ ದಿಸ್ ಬ್ಯೂಟಿಫುಲ್ ಗ್ಲಾಸ್ ಅಂತ ಇದೆ, ಹೌದಾ. ದಿಸ್ ಬ್ಯೂಟಿಫುಲ್ ಗ್ಲಾಸ್ ಅಂತ ಇದೆ. ಹಾಗಾದ್ರೆ ಬ್ಯೂಟಿಫುಲ್ ಗ್ಲಾಸ್ ಇಟ್ ಅಂತ ಆಗುತ್ತೆ. ದಿಸ್ ಬ್ಯೂಟಿಫುಲ್ ಗ್ಲಾಸ್. ಹಾಗಾದ್ರೆ ಏನಾಗುತ್ತೆ, ಇಟ್ ಬಂದಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಮತ್ತು ವರ್ ಬಳಸ್ತೇವೆ. ಹಾಗಾದ್ರೆ ಏನ್ ಬರ್ತೈತಿ, ವಾಸ್ ಬರ್ತೈತಿ, ಗ್ಲಾಸ್ ಐತಿ. ಹಾಗಾದ್ರೆ ಬೈ ಹೂಮ್ ವಾಸ್ ದಿಸ್ ಬ್ಯೂಟಿಫುಲ್ ಗ್ಲಾಸ್ ಏನಾಗ್ಬೇಕ್ರಿ, ಬ್ರೋಕ್ ಬ್ರೋಕನ್. V3, ಹೌದಲ್ಲ. ಇಷ್ಟು ಮಾಡಿದ್ರೆ ಎಂಡ್ ವಿತ್ ಕ್ವಶನ್ ಮಾರ್ಕ್. ಇಷ್ಟಾದ್ರೆ ಈ ಸೆಂಟೆನ್ಸ್ ಕ್ಲೋಸ್ ಆಯ್ತು. ಹಾಗಾದ್ರೆ ಸರ್ ಗೊತ್ತಾಗಿಲ್ಲ, ಇನ್ನೊಂದು ಬಿಡಿಸೋಣ. ಓಕೆ, ನಿಮ್ ಮುಂದೆ ಬಿಡಿಸ್ತಾ ಹೋಗ್ತೀನಿ ನೋಡ್ರಿ. ಏನೈತಿ ಸೆಂಟೆನ್ಸ್, ಹೂ ರೋಟ್ ದ ರಾಮಾಯಣ. ಹೂ ರೋಟ್ ದ ರಾಮಾಯಣ ಅಂತ ಇದೆ ಸೆಂಟೆನ್ಸ್. ಹಾಗಾದ್ರೆ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೂ ಬಂದಾಗ ಏನಾಗ್ಬೇಕ್ರಿ, ಬಾಯ್ ಹೂಮ್ ಅಂತ ಸ್ಟಾರ್ಟ್ ಮಾಡ್ಬೇಕು. ಹಾಗಾದ್ರೆ ಬಾಯ್ ಹೂಮ್, ಬಾಯ್ ಹೂಮ್. ನೆಕ್ಸ್ಟ್ ಏನಾಗಬೇಕು, ಹೆಲ್ಪಿಂಗ್ ವರ್ಬ್. ಸರ್ ಹೆಲ್ಪಿಂಗ್ ವರ್ಬ್ ಯಾವ್ದು ತಗೊಳ್ಳೋಣ, ಫಸ್ಟ್ ಕೊಟ್ಟಂತ ವಾಕ್ಯ ನೋಡ್ರಿ ಎಲ್ಲೈತಿ, ಸಿಂಪಲ್ ಪಾಸ್ಟ್ ಟೆನ್ಸ್. V2 ಏನಾಗುತ್ತೆ, V2 ಅಂದ್ರೆ ಸಿಂಪಲ್ ಪಾಸ್ಟ್. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇನ್ನಾಗೆ ಬಳಸೇವಿ. ಇಲ್ಲಿ ಏನಾಗಬೇಕು, ವಾಸ್ ಮತ್ತು ವರ್ ಬಳಸ್ತಾ ಬರ್ತೇವೆ. ಹಾಗಾದ್ರೆ ವಾಸ್ ಬಳಸೋಣ, ವರ್ ಬಳಸೋಣ. ಏನೈತಿ, ದ ರಾಮಾಯಣ ಆಬ್ಜೆಕ್ಟ್. ಹಾಗಾದ್ರೆ ರಾಮಾಯಣ ನೇಮ್ ಆಫ್ ದಿ ಬುಕ್ಸ್ ಏನಾಗುತ್ತೆ, ಅಗೇನ ಇಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ವಾಸ್ ಬರ್ಬೇಕು. ಹಾಗಾದ್ರೆ ಬೈ ಹೂಮ್ ವಾಸ್, ಬೈ ಹೂಮ್ ವಾಸ್ ಮುಗೀತು. ಬೈ ಹೂಮ್ ಆಯ್ತು, ಹೆಲ್ಪಿಂಗ್ ವರ್ಬ್ ಮುಗೀತು. ನೆಕ್ಸ್ಟ್ ಏನಾಗಬೇಕು, ಕೊಟ್ಟಂತ ಆಬ್ಜೆಕ್ಟ್ ಸಬ್ಜೆಕ್ಟ್. ಹಾಗಾದ್ರೆ ಬೈ ಹೂಮ್ ವಾಸ್ ದ ರಾಮಾಯಣ. ಏನ್ರಿ, ದ ರಾಮಾಯಣ, ಆರ್ ಕ್ಯಾಪಿಟಲ್, ಹೌದಾ. ರಾಮಾಯಣ, ರಾಮಾಯಣ ನೋಡ್ರಿ, ಬೈ ಹೂಮ್ ವಾಸ್ ದ ರಾಮಾಯಣ. ನೆಕ್ಸ್ಟ್ ಏನಾಗ್ಬೇಕ್ರಿ,
ರೋಟ್ ಇದೆ, V3 ಆಗ್ಬೇಕು ಪ್ಯಾಶ್ ಮಾಡುವಾಗ. ಹಾಗಾದ್ರೆ ರಿಟರ್ನ್, ಹೌದಾ, ಏನಾಗಬೇಕು ರಿಟರ್ನ್ ಕ್ವಶನ್ ಮಾರ್ಕ್. ನೋಡ್ರಿ ಎಷ್ಟು ಸಿಂಪಲ್ ಐತಿ. ಏನಾಗ್ಬೇಕ್ರಿ ಬೈ ಹೂಮ್ ವಾಸ್ ದ ರಾಮಾಯಣ ರಿಟರ್ನ್ ಅಂತ ಇದೆ. ಓಕೆನಾ. ಹಾಗಾರ ನೆಕ್ಸ್ಟ್ ನೋಡ್ತಾ ಹೋಗೋಣ, ಇನ್ನೊಂದು ಸೆಂಟೆನ್ಸ್ ಇದೆ, ಇದನ್ನ ಹೇಗೆ ಮಾಡ್ತಾ ಹೋಗೋಣ. ಈಗಲೇ ಹೆಲ್ಪಿಂಗ್ ವರ್ಬ ಯಾವ್ದು ಬಂದೈತಿ, ಕ್ಯಾನ್ ಐತಿ. ನಿಮ್ಗೆ ಹೇಳಿ ಕೊಟ್ಟಿದ್ದೆ ನಾನು, ಏನಪ್ಪಾ ಅಂತಂದ್ರೆ ಈ ಒಂದು ಫ್ಯೂಚರ್ ಅಲ್ಲಿ ವಿಲ್ ಶಾಲ್ ಬಂದ್ರೆ ಕ್ಯಾನ್ ಅವ್ರು ಹೇಳಿಕೊಟ್ಟಿದ್ರಿ ನಿಮ್ಗೆ. ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಈ ಸೆಂಟೆನ್ಸ್ ನೀವು ಆಟೋಮೆಟಿಕ್ಲಿ ಚೇಂಜ್ ಮಾಡ್ಬೋದು. ಹಾಗಾದ್ರೆ ನೋಡ್ತಾ ಹೋಗೋಣ, ಏನಾಯ್ತು ನೋಡ್ರಿ, ಹೂ ಕ್ಯಾನ್ ಬ್ರೇಕ್ ದಿಸ್ ಗ್ಲಾಸ್ ಅಂತ ಇದೆ, ಹೌದಾ. ಹೂ ಕ್ಯಾನ್ ಬ್ರೇಕ್ ದಿಸ್ ಗ್ಲಾಸ್ ಅಂತಿದೆ. ಹಾಗಾದ್ರೆ ಏನಾಗುತ್ತೆ ನೋಡಿ ತಗೋಣ. ಹಾಗಾದ್ರೆ ಹೂ ಬಂದಾಗ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಏನಾಗ್ಬೇಕ್ರಿ ಬೈ ಹೂಮ್. ಹಾಗಾದ್ರೆ ಏನ್ ಮಾಡೋಣ, ಬೈ ಹೂಮ್ ಅಂತ ಬರ್ಕೊಂಬಿಡೋಣ, ಹೌದಾ. ಸರ್ ಕಂಪ್ಲೀಟ್ ಆಯ್ತು. ವಾಟ್ ನೆಕ್ಸ್ಟ್? ವೆರಿ ಸಿಂಪಲ್. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗ್ಬೇಕು. ನೆಕ್ಸ್ಟ್ ಹಾಗಾದ್ರೆ ಬೈ ಹೂಮ್ ಬರ್ದೆ ಸರ್. ಈಗ ನಾವು ಹೆಲ್ಪಿಂಗ್ ವರ್ಬ್ ಏನ್ ತಗೊಳ್ಳೋಣ, ಇಲ್ಲಿ ಕರೆಕ್ಟ್ ನೋಡ್ಕೋಬೇಕು ನಾವು. ಏನೈತಿ ನೋಡ್ರಿ, ದಿಸ್ ಸ್ಟಿಕ್ ಅಂತ ಇದೆ, ಹೌದಾ. ದಿಸ್ ಸ್ಟಿಕ್ ಅಂತಿದೆ. ಹಾಗಾದ್ರೆ ನೀವು ಕ್ಯಾನ್ ಬಳಸಬಹುದು, ನೋ ಪ್ರಾಬ್ಲಮ್. ಓಕೆನಾ. ಹಾಗಾದ್ರೆ ಬೈ ಹೂಮ್ ಕ್ಯಾನ್, ಹೌದಾ. ಬೈ ಹೂಮ್ ಕ್ಯಾನ್ ಕೊಟ್ಟನ, ಹೌದಲ್ಲ, ಅದನ್ನ ತಗೊಳ್ಳೋಣ. ಹಾಗಾದ್ರೆ ಬೈ ಹೂಮ್ ಕ್ಯಾನ್. ನೆಕ್ಸ್ಟ್ ಏನಾಗಬೇಕು, ಹೆಲ್ಪಿಂಗ್ ವರ್ಬ್ ಕ್ಲೋಸ್ ಆಯ್ತು. ನೆಕ್ಸ್ಟ್ ಸಬ್ಜೆಕ್ಟ್. ಹಾಗಾದ್ರೆ ಆಬ್ಜೆಕ್ಟ್ ಬಿಕೇಮ್ ಸಬ್ಜೆಕ್ಟ್. ಹಾಗಾದ್ರೆ ಬೈ ಹೂಮ್ ಕ್ಯಾನ್ ದಿಸ್ ಸ್ಟಿಕ್, ಹೌದಾ. ಬೈ ಹೂಮ್ ಕ್ಯಾನ್ ದಿಸ್ ಸ್ಟಿಕ್. ನೆಕ್ಸ್ಟ್ ಏನಾಗ್ಬೇಕ್ರಿ, ಸಾರಿ ಇಲ್ಲಿ ನೋಡ್ರಿ, ನಾನು ನಿಮ್ಗ ಹೇಳೋದನ್ನ ಬಿಟ್ಬಿಟ್ಟೆ ನಿಮ್ಗ. ಯಾಕಂದ್ರೆ ಇಲ್ಲಿ ಏನಾಗ್ಬೇಕಂದ್ರೆ ಈಗ ನೋಡ್ರಿ, ನೀವು ಸಿಂಪಲ್ ಫ್ಯೂಚರ್ ಅಲ್ಲಿ ವಿಲ್ ಶಾಲ್ ಬಳಸಾಗ ಏನ್ ಮಾಡ್ತೀವಿ, ವಿಲ್ ಬಿ ಶಾಲ್ ಬಿ ಮಾಡ್ತೀವಲ್ಲ. ಹಾಗೆ ಏನ್ಬೇಕ್ರಿ ಇಲ್ಲಿ ಕ್ಯಾನ್ ಆಗನ ನೆಕ್ಸ್ಟ್ ದಿಸ್ ಸ್ಟಿಕ್, ಹೌದಾ. ದಿಸ್ ಸ್ಟಿಕ್ ಕರೆಕ್ಟ್ ಐತಿ ನೋಡ್ರಿ. ದಿಸ್ ಸ್ಟಿಕ್ ನೆಕ್ಸ್ಟ್ ಏನಾಗಬೇಕು, ಬಿ ಬರ್ಬೇಕು ನೋಡ್ರಿ. ನೆಕ್ಸ್ಟ್ ಏನಾಗ್ಬೇಕ್ರಿ, ಬಿ ಬರೋ ಕರೆಕ್ಟ್ ಇದೆ. ಹಾಗಾದ್ರೆ ಬೈ ಹೂಮ್ ಕ್ಯಾನ್ ದಿಸ್ ಸ್ಟಿಕ್ ಬಿ ಬರಬೇಕು. ಈಗ ನೀವು ಸಿಂಪಲ್ ಫ್ಯೂಚರ್ ಅಲ್ಲಿ ಸೆಂಟೆನ್ಸ್ ಮಾಡಿರಿ, ಅಲ್ಲಿ ಶಾಲ್ ಬಿ ವಿಲ್ ಬಿ ತಗೋತಿದ್ದೀವಿ, ಹೌದಲ್ಲ. ಇದು ಇಂಟ್ರಾಗೇಟಿವ್ ಐತಿ. ಹಾಗಾದ್ರೆ ಏನಪ್ಪಾ ಅಂದ್ರೆ ನಾವು ಕ್ಯಾನ್ ಬಿ, ವಿಲ್ ಬಿ, ಶಾಲ್ ಬಿ ಒಟ್ಟಿಗೆ ಬರೆಯಕ್ಕಾಗಲ್ಲ. ಏನಾಗಬೇಕು, ಕ್ಯಾನ್ ಮತ್ತು ಬಿ ಮಧ್ಯೆ, ವಿಲ್ ಮತ್ತು ಬಿ ಮಧ್ಯೆ, ಶಾಲ್ ಮತ್ತು ಬಿ ಮಧ್ಯೆ ಏನಾಗಬೇಕು, ಇಲ್ಲಿ ಸಬ್ಜೆಕ್ಟ್ ಬರಬೇಕು, ಹೌದಲ್ಲ. ಹಾಗೇನಪ್ಪ ಅಂದ್ರೆ ಬೈ ಹೂಮ್ ಕ್ಯಾನ್ ದಿಸ್ ಸ್ಟಿಕ್ ಬಿ. ನೆಕ್ಸ್ಟ್ ಏನಾಗ್ಬೇಕ್ರಿ, V3 ಏನ್ ಕೊಟ್ಟನ, ಬ್ರೇಕ್. ಏನಾಗಬೇಕು, ಬ್ರೋಕನ್, ಹೌದಾ. ಬ್ರೋಕನ್, ದಟ್ಸ್ ಆಲ್. ಎಂಡ್ ವಿತ್ ಕ್ವಶನ್ ಮಾರ್ಕ್. ಓಕೆನಾ. ಹಾಗಾದ್ರೆ ಈಗ ನಾವೇನ್ ಮಾಡಿದೇವಿ, ಹೂ ಬಂದಾಗ ಹೇಗೆ ಅದನ್ನ ಆಕ್ಟಿವ್ ಇಂದ ಪ್ಯಾಶ್ ಮಾಡ್ಬೇಕಂತ ನೋಡ್ತಾ ಬಂದೇವಿ. ಈಗ ನಿಮಗೊಂದು ಸೆಂಟೆನ್ಸ್ ಕೊಡ್ತೀನಿ, ಅದನ್ನ ನೀವು ಬಿಡಿಸಿ ನನಗ ಕಮೆಂಟ್ ಮಾಡ್ತಾ ಬರ್ಬೇಕು. ಹಾಗಾದ್ರೆ ಮಾಡ್ತೀರಾ ನೋಡ್ರಿ, ಈಗಲೇ ಬರಿತಾ ಹೋಗ್ತೀನಿ ನೋಡ್ರಿ. ಹೂ ಸಾಲ್ವ್ಡ್ that problem ಕ್ವಶನ್ ಮಾರ್ಕ್. ಓಕೆನಾ. ಈ ಸೆಂಟೆನ್ಸ್ ನೀವು ಬಿಡಿಸಿ ನನಗ ಕಮೆಂಟ್ ಮಾಡಿ. ಏನಾಯ್ತು ನೋಡ್ರಿ, ಹೂ ಸಾಲ್ವ್ಡ್ ದಟ್ ಪ್ರಾಬ್ಲಮ್. ಓಕೆ ನೋಡ್ರಿ. ಸೊ ಇವಾಗ ಸರ್ ಸೆಂಟೆನ್ಸ್ ಹೂಮ್ ಇಂದ ಸ್ಟಾರ್ಟರ್ ಹೆಂಗ್ ಮಾಡೋದು, ಹೌದಾ. ಸರ್ ಪ್ರೀವಿಯಸ್ ಹೇಳಿದ್ರಿ ನೀವು ಹೂ ಇಂದ ಹೇಳಿದ್ರಿ, ಹೂ ಬಂದಾಗ ಬೈ ಹೂಮ್ ತಗೊಂಡೇವಿ. ಸರ್ ಸೆಂಟೆನ್ಸ್ ಹೂಮ್ ಇಂದ ಸ್ಟಾರ್ಟರ್ ಹೆಂಗ್ ಮಾಡೋದು, ಬಹಳ ಸಿಂಪಲ್ ಐತಿ. ಹೂಮ್ ಇಂದ ಸ್ಟಾರ್ಟ್ ಆದ್ರೆ ಹೂ ಮಾಡೋದು ವೆರಿ ಸಿಂಪಲ್. ಈಗ ನೋಡಿ, ಹಾಗಾದ್ರೆ ಹೂ ಫಸ್ಟ್ ಸೆಂಟೆನ್ಸ್ ಕೊಟ್ಟಿದ್ದನ್ನ ಯಾವ ಟೆನ್ಸ್ ಅಲ್ಲಿ ಐತಿ ನೋಡ್ಕೋಬೇಕು. ನೋಡಿ ಏನೈತಿ, ಹ್ಯಾವ್ ಯು ಇನ್ವೈಟೆಡ್ ಇದೆ. ಹಾಗಾದ್ರೆ V3 ಇದೆ. ಹ್ಯಾವ್ V3 ಏನಾಗುತ್ತೆ, ಹ್ಯಾವ್ ಪ್ಲಸ್ V3 ಇದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಅರ್ಥ. ಹಾಗಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಆಕ್ಟಿವ್ ಪ್ಯಾಸಿವ್ ಹೇಗೆ ಮಾಡಿವಿ ಅದು ಗೊತ್ತಿದ್ರೆ ಈ ಸೆಂಟೆನ್ಸ್ ನ ಆಟೋಮೆಟಿಕ್ಲಿ ಚೇಂಜ್ ಮಾಡ್ತಾ ಬರ್ತೀವಿ. ಹಾಗಾದ್ರೆ ನೋಡಿ ತಗೋಣ. ನೋಡ್ರಿ, ಹೂಮ್ ಇದ್ರೆ ಹೂ ಇಂದ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಹೂ ಹ್ಯಾಸ್ ಬೀನ್, ಹೌದಾ. ಹೂ ಹ್ಯಾಸ್ ಬೀನ್ ಇನ್ವೈಟೆಡ್ ಬೈ ಯು. ಯಾಕೆ ಬಂತು ಸರ, ನೋಡಿ ಯಾರೈತಿ ಇಲ್ಲಿ, ಯು ಐತಿ. ಹಾಗ ಏನಪ್ಪಾ ಅಂದ್ರೆ ಯು ಬಂತು. ಈಗ ಇನ್ನೊಂದು ಬಿಡಿಸ್ ತಗೋಣ, ಗೊತ್ತಾಗ್ತಾ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ಹೂಮ್ ಐತಿ. ಹಾಗಾದ್ರೆ ಏನಾಗಬೇಕು, ಹೂಮ್ ಬಂದ್ರೆ ಹೂ ತಗೋಬೇಕು, ಹೌದಾ. ಹಾಗಾದ್ರೆ ಹೂ ತಗೊಂಡು ಸರ್ ವಾಟ್ ನೆಕ್ಸ್ಟ್, ವೆರಿ ಸಿಂಪಲ್ ಐತಿ. ಏನಾಗಬೇಕು ನೆಕ್ಸ್ಟ್, ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಸೆಂಟೆನ್ಸ್ ಐತಿ ಫಸ್ಟ್ ನೋಡ್ಕೋಬೇಕು. ಹ್ಯಾಸ್ ಹಿ ಅಬ್ಯೂಸ್ಡ್ ಐತಿ. ಹಾಗಾದ್ರೆ ಹ್ಯಾಸ್, ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಇದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಅರ್ಥ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ನೆಕ್ಸ್ಟ್ ಹೂ ಹ್ಯಾಸ್, ಹ್ಯಾಸೇ ಬರ್ತೈತಿ. ಹೂ ಬಂದಾಗ ಹ್ಯಾಸೇ ಬರ್ಬೇಕು. ಹಾಗಾದ್ರೆ ಹೂ ಹ್ಯಾಸ್. ನೆಕ್ಸ್ಟ್ ಏನಾಗಬೇಕು ನೋಡ್ರಿ, ಬೀನ್ ಬರ್ಬೇಕು. ಯಾಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿನಿ ನಾನು. ಏನಾಗಬೇಕು, ಹ್ಯಾವ್ ಬಿನ್ ಆರ್ ಹ್ಯಾಸ್ ಬಿನ್ ಅನ್ನ ನಾವು ಬಳಸ್ತಾ ಬರ್ತೇವೆ. ಹಾಗಾದ್ರೆ ಹೂ ಹ್ಯಾಸ್ ಬೀನ್ ಏನಾಗಬೇಕು ನೋಡ್ರಿ, ಹೂ ಹ್ಯಾಸ್ ಬೀನ್ ಅಬ್ಯೂಸ್ಡ್, ಹೌದಾ. ಹೂ ಹ್ಯಾಸ್ ಬೀನ್ ಅಬ್ಯೂಸ್ಡ್. ನೆಕ್ಸ್ಟ್ ಏನಾಗಬೇಕು, ಬೈ
ಬಾಯ್ ಬಂದೇನಾಗ್ಬೇಕ್ರಿ ಹಿಮ್ ಬರಬೇಕು ಕ್ವಶನ್ ಮಾರ್ಕ್. ಯಾಕೆ ಹಿಮ್ ಬತ್ತು ಗೊತ್ತಾ? ಯಾಕೆ ಹಿಮ್ ಬತ್ತು ಹೇಳ್ರಿ? ಏನೈತಿ ಇಲ್ಲಿ ಹಿ ಐತಿ ಹಿಮ್ ಆಗುತ್ತೆ. ಹಾಗಾದ್ರೆ ಇವು ಎರಡು ಸೆಂಟೆನ್ಸ್ ಗೊತ್ತಾಗಿದ್ರ ಇದನ್ನ ನೋಡ್ಕೊಂಡು ಏನ್ ಮಾಡ್ರಿ ಈ ಥರ್ಡ್ ಒನ್ ಅನ್ನ ನೀವೇನ್ ನೋಡ್ ನನಗ ಕಮೆಂಟ್ ಮಾಡ್ತಾ ಬರ್ಬೇಕು. ಬಹಳ ಸಿಂಪಲ್ ಐತಿ. ಏನೈತಿ ನೋಡ್ರಿ, ಹೂ ಹ್ಯಾಡ್ ಸಿ ರಿಪೋರ್ಟೆಡ್ ಅಂತ ಐತಿ. ಹಾಗಾದ್ರೆ ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಐತಿ. ಹಾಗಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಿಮ್ಗ ಆಕ್ಟಿವ್ ಪ್ಯಾಸಿವ್ ಮಾಡೋ ಹೇಳ್ಕೊಟ್ಟೆ. ನಿಮ್ಗ ಯಾರು ನೀವು ಕರೆಕ್ಟ್ ಆಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಕ್ಟಿವ್ ಪ್ಯಾಸಿವ್ ಮಾಡೋದನ್ನ ನೋಡಿರ್ತೀರಿ, ಇದು ಆಟೋಮೆಟಿಕ್ಲಿ ಚೇಂಜ್ ಮಾಡ್ತೀರಿ. ಇಲ್ಲೇ ಐತಿ ಹೂ ಬಂದಾಗ ಹೂ ಸ್ಟಾರ್ಟ್ ಮಾಡ್ತೇವೆ, ನೆಕ್ಸ್ಟ್ ಏನಾಗಬೇಕು ಅದನ್ನ ನೋಡ್ಕೊಂಡು ನನಗ ಕಮೆಂಟ್ ಮಾಡಿ. ಓಕೆನಾ? ಸೊ ಏನಪ್ಪ ಅಂದ್ರ ಈ ಒಂದು ಕ್ಲಾಸ್ ಅಲ್ಲಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಈ WH ವರ್ಡ್ಸ್ ಗಳಿಂದ ಏನ್ರಿ WH ವರ್ಡ್ಸ್ ಇಂದ ಸ್ಟಾರ್ಟ್ ಆಗುವಂತ ಸೆಂಟೆನ್ಸ್ ಗಳನ್ನ ನಾವು ಇವತ್ತು ಆಕ್ಟಿವ್ ಪ್ಯಾಸಿವ್ ಹೇಗ್ ಮಾಡ್ಬೇಕಂತ ನಾವು ಕಲಿತಾ ಬಂದೇವೆ. ಇನ್ನು ಮುಂದಿನ ದಿನಮಾನಗಳು ಏನಪ್ಪಾ ಅಂತಂದ್ರೆ ನಾನು ಈ ಇಂಪರೇಟಿವ್ ಸೆಂಟೆನ್ಸ್, ಈ ಸಜೆಸ್ಟ್ ಆಗ್ಲಿ, ರಿಕ್ವೆಸ್ಟ್ ಆಗ್ಲಿ, ಕಮೆಂಡ್, ಆರ್ಡರ್, ಇವನ್ ನಾವು ಆಕ್ಟಿವ್ ಪ್ಯಾಸಿವ್ ಹೇಗ್ ಮಾಡ್ಬೇಕಂತ ಅಂಡ್ ಡಬಲ್ ಆಬ್ಜೆಕ್ಟ್ ಅನ್ನ ಹೇಗ್ ಮಾಡ್ಬೇಕಂತ ಅಪ್ಕಮಿಂಗ್ ಕ್ಲಾಸಸ್ ಇನ್ನೊಂದು 2-3 ಕ್ಲಾಸ್ ಆಗುತ್ತಾ. ಆ ಕ್ಲಾಸ್ ಏನಪ್ಪಾ ನಾವು ಆಕ್ಟಿವ್ ಪ್ಯಾಸಿವ್ ಅನ್ನ ಕಂಪ್ಲೀಟ್ ಮಾಡೋ ನಂತರ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ನಾನು ಕ್ಲೋಸ್ ಮಾಡ್ತಾ ಇದೀನಿ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.